ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಗಾಯನ ಪ್ರಿಯಾ. ಗಾಯ್ಸ್, ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರೋ ಸ್ಕಿನ್ ಕೇರ್ ರೋಟೀನ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲಲ್ಲೆಲ್ಲ ಓಡಾಡಿ ಓಡಾಡಿ ಸಮ್ಮರ್ಗೆ ಸ್ಕಿನ್ ಎಲ್ಲ ತುಂಬಾ ಡ್ರೈ ಆಗಿದೆ, ಸ್ವಲ್ಪ ಟ್ಯಾನ್ ಕೂಡ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನಾನು ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೊತೀನಿ ಅನ್ನೋದು ಈ ಒಂದು ವಿಡಿಯೋದಲ್ಲಿರುತ್ತೆ. ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ತುಂಬಾ ಈಸಿ ಆ್ಯಂಡ್ ತುಂಬಾ ಕಾಮನ್ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಎಲ್ಲರ ಮನೆಯಲ್ಲೂ ಇದು ಅವೈಲೇಬಲ್ ಇರುತ್ತೆ. ಎಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ನಾನಿವಾಗ ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಹೊರಗಡೆ ಹೋಗಿದ್ದೆ, ಮೇಕಪ್ ಇದೆ. ಯಾವುದೇ ಒಂದು ಹೋಮ್ ರೆಮಿಡೀಸ್ನ ನೀವು ಫಾಲೋ ಮಾಡಬೇಕಾದ್ರೆ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇರಬೇಕು. ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಸ್ಕಿನ್ ಕೇರ್ ರೋಟೀನ್ ಹೇಗಿದೆ, ನಾನು ಏನೇನು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಗೈಸ್, ಒಂದು ಬೌಲಲ್ಲಿ 2 to 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಓಕೆನಾ? ನೀವು ಬೇಕಾಗಿದ್ದರೆ ಅದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ನಾನೇನು ಹಾಕ್ಕೋತಾ ಇಲ್ಲ. ನೀವು ಅರಿಶಿನ ಹಾಕ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಮಾತ್ರ ಅರಿಶಿನ ಹಾಕ್ಕೊಳ್ಳಿ. ಓಕೆನಾ? ನಾನಿವಾಗ ಜಸ್ಟ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂದರೆ ಅಲೋವೆರಾ ಜೆಲ್ ಅಷ್ಟೇ. ಎರಡೇ ಇಂಗ್ರೀಡಿಯೆಂಟ ನಾನಿಲ್ಲಿ ತಗೋತಾ ಇದ್ದೀನಿ. ಸೊ ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಅದನ್ನು ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ಅದ್ರ ಬೆನಿಫಿಟ್ಸ್ ಏನಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಗೈಸ್, ಇಲ್ಲಿ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಓಕೆನಾ? ನೀವು ಬೇಕಿದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇದಕ್ಕೆ ನಾನು ಅಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ ಇವಾಗ. ಸೊ ಅಲೋವೆರಾ ಜೆಲ್ ನಾನಿಲ್ಲಿ ಬಂದು ವಾವ್ ಅವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ ಅಲೋವೆರಾ ಜೆಲ್ ಇಲ್ಲಿ ಯೂಸ್ ಮಾಡಬಹುದು, ನೋ ಇಶ್ಯೂಸ್. ಇನ್ನೂ ಒಳ್ಳೆಯದು ಅಂದರೆ ಮನೇಲೇ ಪ್ಲ್ಯಾಂಟ್ಸ್ ಹಾಕ್ಕೊಂಡಿರ್ತೀವಲ್ಲ, ಅಲೋವೆರಾ ಜೆಲ್ ಅದು ಇನ್ನೂ ಪ್ಯೂರ್ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಅದು ಕೂಡ ನೀವು ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಒರಿಜಿನಲ್ ಏನು ನಾವು ಮನೆಯಲ್ಲಿ ಹಾಕ್ಕೊಂಡಿರ್ತೀವಲ್ಲ ಪ್ಲ್ಯಾಂಟ್ಸ್, ಆ ಒಂದು ಅಲೋವೆರಾ ಜೆಲ್. ಸೊ ಮಾರ್ಕೆಟ್ ಬೇಸ್ಡ್ ಅಲೋವೆರಾ ಜೆಲ್ಗಿಂತಲೂ ನನ್ನ ಪ್ರಕಾರ ಮನೆಯಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅಲೋವೆರಾ ಜೆಲ್ ಪ್ಲ್ಯಾಂಟು, ಸೊ ಅದು ಇನ್ನೂ ಸೂಪರಾಗಿ ವರ್ಕ್ ಆಗುತ್ತೆ. ಬಟ್ ಎಲ್ಲರ ಮನೇಲೂ ಇರಲ್ಲಲ್ಲ, ಇಟ್ಸ್ ಓಕೆ. ಮಾರ್ಕೆಟ್ ಬೇಸ್ಡೇ ಯೂಸ್ ಮಾಡಿ. ಅದರಲ್ಲಿ ವಾವ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಹಾಕ್ಕೋತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಅಪ್ಲೈ ಮಾಡೋಣ. ಗೈಸ್, ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ನನ್ನ ಸ್ಕಿನ್ ಹಾಳಾಗಿದೆ ಅಂದರೆ ಬಿಸಿಲಲ್ಲೆಲ್ಲ ಓಡಾಡಿ ಓಡಾಡಿ ಸಿಕ್ಕಾಪಟ್ಟೆ ಡ್ರೈ ಆಗಿಬಿಟ್ಟಿದೆ. ಆಮೇಲೆ ಏನೋ ಒಂಥರ ಡಲ್ನೆಸ್ ಆಗಿಬಿಟ್ಟಿದೆ ಸ್ಕಿನ್ನೆಲ್ಲ. ಟ್ಯಾನ್ ಕೂಡ ಆಗಿದೆ. ನಿಮ್ಮ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ, ಟ್ಯಾನ್ ಇಲ್ಲೆಲ್ಲ ಸ್ವಲ್ಪ ಟ್ಯಾನ್ ಆಗಿದೆ ಬಿಸಿಲಲ್ಲೆಲ್ಲ ಓಡಾಡಿ ಓಡಾಡಿ. ಸೊ ಈ ಒಂದು ರೆಮಿಡಿ ನಾನು ಏನು ಫಾಲೋ ಮಾಡ್ತಾ ಇದ್ದೀನಲ್ಲ, ತುಂಬ ವರ್ಷದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಮಲಗೋಕ್ಕೂ ಮುಂಚೆ ಯಾವಾಗಲೂ ಫೇಸ್ ವಾಶ್ ಮಾಡ್ಕೋಬೇಕು. ಮುಂಚೆ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ಲೈಕ್ ಫೇಸ್ ವಾಶ್ ಮಾಡ್ಕೋತಾ ಇರಲಿಲ್ಲ, ಹಾಗೆ ಮಲ್ಕೋತಾ ಇದ್ದೆ ವಿತೌಟ್ ಫೇಸ್ ವಾಶ್ ವಿತ್ ಮೇಕಪ್. ಸೊ ಅದರಿಂದಾಗಿ ತುಂಬಾ ಸ್ಕಿನ್ ಏನು ಡ್ರೈನೆಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು ತುಂಬಾ ಆಗ್ತಾಯಿತ್ತು. ಸೊ ಅದೆಲ್ಲ ಸರಿ ಮಾಡಿಕೊಂಡೆ ನಾನು. ಸೊ ಇವಾಗಂತೂ ವಿತೌಟ್ ಫೇಸ್ ವಾಶ್ ನಾನು ಇರೋದೇ ಇಲ್ಲ. ಸೊ ಇವಾಗಂತೂ ಫೇಸ್ ವಾಶ್ ಮಾಡಿಕೊಂಡೆ ನಾನು ಮಲಗೋದು. ಲೈಕ್ ಸ್ಕಿನ್ ರೋಟೀನ್ನ, ನೈಟ್ ಸ್ಕಿನ್ ರೋಟೀನ ನಾನು ಫಾಲೋ ಮಾಡೇ ಮಲಗೋದು. ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸ್ಚರು. ನಾನಿವಾಗ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನಿವಾಗ ಒಂದು ಕೈಯಲ್ಲಿ ಮೊಬೈಲು, ಇನ್ನೊಂದು ಕೈಯಲ್ಲಿ ಅಪ್ಲೈ ಮಾಡ್ಕೋತೀನಿ. ಯಾಕಪ್ಪ ಅಂದರೆ ನನ್ನ ಹತ್ರ ಇರೋ ಸ್ಟ್ಯಾಂಡ್ ಏನಿದೆ ಅದು ಸ್ವಲ್ಪ ಮುರಿದೋಗ್ಬಿಟ್ಟಿದೆ. ನಾನು ಹೊಸದು ತರಿಸ್ಕೋಬೇಕು, ಹೊಸದು ತೊಗೋಬೇಕು. ಸೊ ಬನ್ನಿ, ಲೆಟ್ಸ್ ಅಪ್ಲೈ. ಗೈಸ್, ಈ ರೆಮಿಡಿ ಏನಿದೆ ಎಷ್ಟು ಯೂಸ್ಫುಲ್ ಗೊತ್ತಾ ನಿಮಗೆ? ನೀವು ಇಗ್ನೋರ್ ಮಾಡ್ಬೋದು ಈ ಇಂಗ್ರೀಡಿಯೆಂಟ್ಸ್ನ, ಕಾಮನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿಬಿಟ್ಟು, ಬಟ್ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನು ಯಾವುದೇ ಒಂದು ಫೇಶಿಯಲ್ ಆಗಲಿ, ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆಗಲಿ ನಾನು ಯಾವತ್ತೂ ಯೂಸ್ ಮಾಡಲ್ಲ. ಯಾಕಪ್ಪ ಅಂದರೆ ಅವು ಏನಾಗುತ್ತೆ ಅಂದರೆ ಇನ್ಸ್ಟೆಂಟಾಗಿ ಅವು ವರ್ಕ್ ಆಗುತ್ತೆ, ಬಟ್ ಬರ್ತಾ ಬರ್ತಾ ನಮ್ಮ ಸ್ಕಿನ್ ಒರಿಜಿನಲಿ ಮುಂಚೆ ಹೇಗಿತ್ತೋ ಅದೇ ರೀತಿ ಸ್ಕಿನ್ ಆಗುತ್ತೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದನ್ನು ಬಿಟ್ಟ ಮೇಲೆ.
ಸೊ ಅದಕ್ಕೋಸ್ಕರ ನಾನು ಯಾವುದೇ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ. ನಾನು ತುಂಬ ವರ್ಷದಿಂದ ಇದೇ ಇಂಗ್ರೀಡಿಯೆಂಟ್ಸ್ ನಾನು ಏನು ಇವಾಗ ಯೂಸ್ ಮಾಡಿದ್ದೀನಲ್ಲ, ಕಡಲೆ ಹಿಟ್ಟು, ಅಲೋವೆರಾ ಜೆಲ್, ಟರ್ಮರಿಕ್ ಕೂಡ ಹಾಕ್ಕೋತಾ ಇದ್ದೆ, ಇವಾಗ ಹಾಕ್ಕೊಂಡಿಲ್ಲ ಅಷ್ಟೇ. ಸೊ ಇದನ್ನೇ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಬಂದಿದ್ದು. ಎನಿ ಇಶ್ಯೂಸ್ ಆಗಿರ್ಬೋದು ಸ್ಕಿನ್ ರಿಲೇಟೆಡ್, ಬೇಗನೆ ಮ್ಯಾಜಿಕ್ಕಾಗಿ ಅದು ಮಾಯ ಆಗೋಗುತ್ತೆ. ನಾನು ಇದನ್ನು ರೆಗ್ಯುಲರಾಗಿ ಡೈಲಿ ಅಪ್ಲೈ ಮಾಡ್ತೀನಿ, ನೋ ಇಶ್ಯೂಸ್. ನೀವು ವೀಕಿಗೆ 2-3 ಟೈಮ್ಸೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ರೆಗ್ಯುಲರಾಗೂ ಕೂಡ ಯೂಸ್ ಮಾಡಬಹುದು. ನಾನಿದನ್ನು ಮಾರ್ನಿಂಗೆಲ್ಲ ಆಗಲ್ಲ, ಟೈಮ್ ಇರಲ್ಲ. ಸೊ ನೈಟ್ ಮಲ್ಗೋಕ್ಕೂ ಮುಂಚೆ ನಾನು ಇದನ್ನು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಮಲ್ಕೋತೀನಿ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಸ್ಕಿನ್ ಗ್ಲೋ ಆಗ್ತಾ ಇರುತ್ತೆ ಅಂತ ನನಗೆ ಫೀಲ್ ಆಗ್ತಿರುತ್ತೆ, ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಗೈಸ್, ನೋಡಿದ್ರಲ್ಲ ನನ್ನ ಸ್ಕಿನ್ ಕೇರ್ ರೂಟೀನ್ ಇದು. ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ರಿಸಲ್ಟ್ಸ್ ನನಗೆ ಕಮೆಂಟ್ಸಲ್ಲಿ ಹೇಳಿ ನಿಮಗೆ ಹೇಗೆ ವರ್ಕ್ ಆಗಿದೆ ಅಂತ. ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಇದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ಗೆ, ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ, ಬಾಯ್.